ರಾಜ್ಯದಲ್ಲಿ ಕೊರೋನಾ ರೂಪಾಂತರಿಯ ಆತಂಕ ಹೆಚ್ಚಾದ ಬೆನ್ನಲ್ಲೇ ರಾಜಧಾನಿಯ ಶಾಲೆಗಳಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ತರೋದಕ್ಕೆ ಚಿಂತನೆ ನಡೆಸಲಾಗಿದೆ. ಶಾಲಾ ಮಕ್ಕಳಿಗೆ ಮಾಸ್ಕ್ ಹಾಕಿ ಕಳಿಸಿ ಅಂತ ಸೂಚನೆ ನೀಡಲಾಗಿದೆ. ಮತ್ತೆ ಶಾಲಾ ಮಕ್ಕಳ ಆಟ ಪಾಠಕ್ಕೆ ಕತ್ತರಿ ಬೀಳುತ್ತಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡ್ತಾ ಇದೆ. ಹೀಗೆ ಪ್ರತಿನಿತ್ಯ ಮುಂಜಾನೆ ಎದ್ದು ಮಕ್ಕಳು ಶ್ರದ್ಧೆಯಿಂದ ಶಾಲೆಗಳಿಗೆ ಹೋಗ್ತಾ ಇದ್ರು. ಆದ್ರೆ ಮತ್ತೆ ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ತಳಿ JN.1 ಭೀತಿ ಹೆಚ್ಚಾಗಿದೆ. ಶಾಲೆಗಳ ಮೇಲೆ ಮಹಾಮಾರಿಯ ಕರಿನೆರಳು ಬೀಳೋ ಲಕ್ಷಣಗಳು ಕಾಣ್ತಿದೆ. ರಾಜಧಾನಿಯ ಶಾಲೆಗಳಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ತರಲು ಚಿಂತನೆ. ಮತ್ತೆ ಶಾಲಾ ಮಕ್ಕಳ ಆಟ ಪಾಠಕ್ಕೆ ಬೀಳಲಿದ್ಯಾ ಕತ್ತರಿ? ಕೋವಿಡ್ ಮಹಾಮಾರಿ ಬಂದಿದ್ರಿಂದ ಈ ಹಿಂದೆ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು. ಹೀಗಾಗಿ ಮಕ್ಕಳು ಮನೆಯಲ್ಲೇ ಕೂತು ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನ ಕೇಳ್ತಾ ಇದ್ರು. ಕೊರೋನಾ ಕಾಟಕ್ಕೆ ಪರೀಕ್ಷೆ ನಡೆಸದ ಹಾಗೆ ಮಕ್ಕಳನ್ನ ಪಾಸ್ ಕೂಡ ಮಾಡಲಾಗಿತ್ತು. ಇದೀಗ ಮತ್ತೆ ರೂಪಾಂತರಿ ಭೀತಿ ಹೆಚ್ಚಿದ್ರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ನಿಟ್ಟಿನಲ್ಲಿ ಕೆಲ ಖಾಸಗಿ ಶಾಲೆಗಳಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ. ಈಗಾಗಲೇ ಕೆಲ ಖಾಸಗಿ ಶಾಲೆಗಳಲ್ಲಿ ಮಾಸ್ಕ್ ಕಡ್ಡಾಯಕ್ಕೆ ಚಿಂತನೆ ನಡೆಸಲಾಗಿದ್ದು, ಮಕ್ಕಳ ಪೋಷಕರಿಗೆ ಶಾಲಾ ಆಡಳಿತದಿಂದ ಮೆಸೇಜ್ ಕೂಡ ಕಳುಹಿಸಲಾಗಿದೆ. ಶಾಲಾ ಮಕ್ಕಳಿಗೆ ಮಾಸ್ಕ್ ಹಾಕಿ ಕಳುಹಿಸುವಂತೆ ಸೂಚನೆ ಕೊಡಲಾಗಿದೆ. ಮಕ್ಕಳಿಗೆ ಜ್ವರ, ಕೆಮ್ಮು, ಶೀತ ಇದ್ದರೆ ಕಳುಹಿಸಬೇಡಿ ಅಂತ ಸಲಹೆ ಕೂಡ ನೀಡಲಾಗಿದೆ. ಬೋರ್ಡ್ ಪರೀಕ್ಷೆ ನಿಲ್ಲಿಸುವಂತೆ ಸರ್ಕಾರಕ್ಕೆ ಮನವಿ. ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಕೊರೋನಾ ಆತಂಕ ಶುರುವಾಗಿರೋದ್ರಿಂದ ಹೊಸದಾಗಿ ಶುರು ಮಾಡಿರುವ ಬೋರ್ಡ್ ಪರೀಕ್ಷೆಗಳನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. 5, 8, 9 ಹಾಗೂ 11ನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೆಸುವುದು ಬೇಡ. ಇನ್ನು 25% ಸಿಲೆಬಸ್ ಬಾಕಿ ಉಳಿದಿದೆ. ಕೊನೆಗಳಿಗೆಯಲ್ಲಿ ಶಾಲೆಗಳಿಗೆ ರಜೆ ನೀಡೋದ್ರಿಂದ ಪರೀಕ್ಷೆ ಮೇಲೆ ಪರಿಣಾಮ ಬೀರಲಿದೆ ಅಂತ ಸರ್ಕಾರಕ್ಕೆ ಖಾಸಗಿ ಶಾಲಾ ಒಕ್ಕೂಟ ರುಪ್ಸಾ ಮನವಿ ಮಾಡಿದೆ. ಇತ್ತ ಕೊರೋನಾ ಉಪಟಳಕ್ಕೆ ಹೈ ಅಲರ್ಟ್ ಆಗಿರೋ ಕ್ಯಾಂಪ್ಸ್ ಖಾಸಗಿ ಶಾಲಾ ಒಕ್ಕೂಟ ಜಾಗೃತಿ ಹಾಗೂ ಮನವಿ ಪತ್ರ ಬಿಡುಗಡೆ ಮಾಡಿದೆ. ತನ್ನ ವ್ಯಾಪ್ತಿಗೆ ಬರುವ ಶಾಲೆಗಳಲ್ಲಿ ಮಾರ್ಗಸೂಚಿ ಪಾಲನೆ ಮಾಡಲು ಸೂಚನೆ ಕೊಟ್ಟಿದೆ. ಅವು ಯಾವುವೆಂದ್ರೆ, ಶಾಲೆಗೆ ಬರುವ ಮಕ್ಕಳ ದೇಹದ ಉಷ್ಣಾಂಶ ಪರಿಶೀಲನೆ ಮಾಡಬೇಕು ಹಾಗೂ ಮಕ್ಕಳು ಶಾಲೆಗೆ ಎಂಟ್ರಿ ಆಗುವಾಗ ಕಡ್ಡಾಯವಾಗಿ ಸ್ಯಾನಿಟೈಸರ್ ಬಳಸಬೇಕು. ಶಾಲಾ ಆವರಣವನ್ನು ಸ್ಯಾನಿಟೈಸ್ ಮಾಡಿ ಸ್ವಚ್ಛವಾಗಿ ಇಡಬೇಕು. ಜೊತೆಗೆ ಆರೋಗ್ಯ ಸಮಸ್ಯೆ ಇರುವ ಮಕ್ಕಳು ಮಾಸ್ಕ್ ಬಳಸಬೇಕು. ಹುಷಾರು ತಪ್ಪಿದ ಮಕ್ಕಳನ್ನ ಐಸೋಲೇಟ್ ಮಾಡಬೇಕು. ಹೊರ ರಾಜ್ಯ ಪ್ರವಾಸ ಮಾಡಿದ ಮಕ್ಕಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಸೂಚನೆ ನೀಡಲಾಗಿದೆ. ಕೋವಿಡ್ ಹೊಸ ವೇರಿಯಂಟು ಅಲ್ಲೊಂದು ಇಲ್ಲೊಂದು ಪ್ರಕರಣ ಕಾಣಿಸ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಮಕ್ಕಳು ಅನಾರೋಗ್ಯ ಕಂಡು ಬಂದಾಗ ಶಾಲೆಗೆ ಕಳಿಸಬಾರ್ದು. ಮೊದಲು ಏನು SOPಗಳು ಇದ್ವು, ಅದು ಜ್ವರದ ಬಗ್ಗೆ ತಪಾಸಣೆ ಆಗಿರ್ಬೋದು, ಸ್ಯಾನಿಟೈಸ್ ಆಗಿರ್ಬೋದು, ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ. ಇನ್ನು ಕೋವಿಡ್ ಆತಂಕ ಹೆಚ್ಚಿದ ಬೆನ್ನಲ್ಲೇ ಸಭೆ ನಡೆಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಗಡಿ ಭಾಗದ ಶಾಲೆಗಳಲ್ಲಿ ಮಾಸ್ಕ್, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಡಿ ಎಂದು ಸಚಿವರು ಮನವಿ ಮಾಡಿದ್ದಾರೆ. ಆತಂಕ ಸಂದರ್ಭದಲ್ಲಂತೂ ಇಲ್ಲ, ಬಟ್ ಜವಾಬ್ದಾರಿ ಸಂದರ್ಭದಲ್ಲಿದ್ದೀವಿ. ಯಾಕೆಂದರೆ ಮಕ್ಕಳು ಜವಾಬ್ದಾರಿತವಾಗಿ ಈಗ ಮಾಸ್ಕ್ ಬೇಕು ಅಂತ ಹೇಳಿ ಅವ್ರನ್ನ ತೀರ್ಮಾನ ತಗೊಳ್ಳೋದು. ಬಟ್ ನಮ್ಮ ಇಲಾಖೆ ನಾವು ಏನು ಮಾಡ್ತೀವಿ ಅಂದರೆ, ಯೂಶಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ನ ತಗೊಳ್ಬೇಕಾಗತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ನ ತಗೊಂಡು ನಾವು ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾಗಿ ನಾವು ಮಾಡಬೇಕು. ಒಟ್ನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಂತೆ ಸರ್ಕಾರ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆ ಮುಂದಾಗಿದ್ದು, ರೂಪಾಂತರಿಯ ಉಪಟಳಕ್ಕೆ ಬ್ರೇಕ್ ಹಾಕಲು ಚಿಂತನೆ ನಡೆಸಿದೆ. ಧ್ರುವರಾಜ್ ಜೊತೆ ಮಮತಶ್ರೀ, ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.